ದೇವರ ಅತಿ ಪರಿಶುದ್ಧವಾದ ಮಹೋನ್ನತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್, 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 ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರವಾದಿಗಳ ಮುಖಾಂತರ ದೇವರು ಮಾತನಾಡಿರುವ ಅನೇಕ ವಿಷಯಗಳು 4 ರೀತಿಯಲ್ಲಿ ವಿಂಗಡಿಸಲ್ಪಟ್ಟಿದೆ. ಬೈಬಲ್ ನೋಡಿ, ಬೈಬಲ್ ಒಂದು ನಿಗೂಢವಾದ ಪುಸ್ತಕ. ಯೆಶಾಯ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಒಂದು ವಾಕ್ಯವನ್ನು ಓದಿ. ಯೆಶಾಯ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯ ವಾಕ್ಯ 11 ನಾವು ನೋಡಬೇಕಾದ್ರೆ ಅಲ್ಲಿ ಆ ವಾಕ್ಯ ಹೇಳುತ್ತೆ, ಈ ಪುಸ್ತಕ, ಈ ಗ್ರಂಥ ನಿಗೂಢ ಗ್ರಂಥವಾಗಿದೆ. ಪ್ರೈಸ್ ದಿ ಲಾರ್ಡ್. ನಿಗೂಢ ಗ್ರಂಥ. ಬೈಬಲ್ ಒಂದು ನಿಗೂಢವಾದ ಗ್ರಂಥವಾಗಿದೆ. ಇದು ಪ್ರವಾದಿಗಳ ಮುಖಾಂತರ ದೇವರು ನಮ್ಮೊಡನೆ ಮಾತನಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರು ಮಾತನಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರೈಸ್ ದಿ ಲಾರ್ಡ್, ದೇವರು ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ತುಂಬಾ ಗೂಢಾರ್ಥ ಇರುತ್ತೆ, ತುಂಬಾ ನಿಗೂಢವಾಗಿರುತ್ತೆ. ಅಥವಾ ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಎಚ್ಚರಿಕೆಯ ವಾಕ್ಯಗಳಾಗಿರುತ್ತೆ. ಹಾಗಾಗಿ ಎಚ್ಚರಿಕೆಯ ವಾಕ್ಯಗಳನ್ನು ನಾವು ಬಹಳ ಎಚ್ಚರಿಕೆಯಿಂದ ಅದನ್ನು ನಾವು ಧ್ಯಾನಿಸಬೇಕು. ನೋಡಿ, ಪ್ರವಾದಿಗಳ ಮುಖಾಂತರ ದೇವರು ನಮ್ಮೊಡನೆ ಮಾತನಾಡಿರುವ 4 ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. 4 ರೀತಿಯಾದ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. 4 ರೀತಿಯಾದ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅವ್ರು ಯಾವ್ಯಾವ ರೀತಿ ಈ ಲೋಕಕ್ಕೆ ಎಚ್ಚರಿಕೆಯ ಸಂದೇಶಗಳನ್ನು ನೀಡಿದ್ದಾರೆ ಅಂತ ಹೇಳಿ. ಎಲ್ಲ ಪ್ರವಾದಿಗಳ ಮುಖಾಂತರ, ಎಲ್ಲ ಪ್ರವಾದಿಗಳು, ಎಷ್ಟು ಪ್ರವಾದಿಗಳಿದಾರೋ ಅಷ್ಟು ಪ್ರವಾದಿಗಳ ಮುಖಾಂತರ ದೇವರು ತಿಳಿಸಿಕೊಟ್ಟಿರುವ ಒಂದು ಎಚ್ಚರಿಕೆಯ ಸಂದೇಶ ಹೇಗಿರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವರು ಪಾಪದ ಖಂಡನೆಯನ್ನ ಮಾಡ್ತಾರೆ. ಪಾಪದ ಬಗ್ಗೆ ತಿಳಿಸ್ಕೊಡ್ತಾರೆ, ಪಾಪದ ಬಗ್ಗೆ ಎಚ್ಚರಿಕೆ ಮೂಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಆದಾಮನಿಂದ ಹಿಡಿದು ಇಲ್ಲಿಯ ತನಕ ಅವರು ಇಂದಿಗೂ ಕೂಡ ನಾವು ಮಾಡುತ್ತಿರುವ ಪಾಪಗಳ ಬಗ್ಗೆ ಅವರು ಎಚ್ಚರಿಕೆ ನೀಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಏದೇನ್ ತೋಟದಲ್ಲಿ ಆದಾಮನನ್ನು ಹಾಗೂ ಹವ್ವಳನ್ನು ದೇವರು ಆ ತೋಟದೊಳಗೆ ಇಟ್ಟಾಗ ಯಾವ ವಿಷಯವನ್ನು ಅವರಿಗೆ ತಿಳಿಸದೆ ತಗೊಂಡೋಗಿ ಇಡಲಿಲ್ಲ. ಎಲ್ಲ ವಿಷಯವನ್ನು ತಿಳಿಸಿದ್ರು ಮುಂಚಿತವಾಗಿ. ನೀವು ಏನ್ ಬೇಕಾದ್ರೂ, ಯಾವ ಮರದ ಹಣ್ಣನ್ನು ಬೇಕಾದ್ರೂ ತಿನ್ಬೋದು, ಈ ಮರದ ಹಣ್ಣನ್ನು ತಿನ್ನಬಾರದು ಅಂತ ಹೇಳಿ ಅವರು ಮುಂಚಿತವಾಗಿ ತಿಳಿಸಿಕೊಟ್ಟ ಮೇಲೂ ಕೂಡ ಅವರು ಪಾಪ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ತಿಳಿಸಿಕೊಟ್ಟ ಮೇಲೆ ಕೂಡ ಅವರು ಪಾಪ ಮಾಡಿದ್ರು. ಹಾಗಾಗಿ ಅದು ದೇವರ ಮತ್ತೆ ನಮ್ಮ ಮಧ್ಯದಲ್ಲಿರುವಂತಹ ಆ ಸಂಬಂಧ ಬೇರ್ಪಡ್ತು. ಹಾಗಾಗಿ ಆ ದಿನಗಳಲ್ಲಿ ಮಾಡಿದ ಆ ಒಂದು ಪಾಪದ ಕಾರ್ಯಗಳು ಈಗಲೂ ಕೂಡ ನಾವು ಮಾಡ್ತಾ ಇದೀವಿ. ಹಾಗಾಗಿ ದೇವರು ನಮಗೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಪ್ರತಿದಿನ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಾವು ಯಾವಾಗ ಬೈಬಲ್ ಓದ್ತೀವೋ ಆಗ ಎಚ್ಚರಿಕೆ ಸಂದೇಶಗಳು ನಮಗೆ ಸಿಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಪಾಪದ ಎಚ್ಚರಿಕೆಯನ್ನು ಕೊಡ್ತಾ ಹೋಗ್ತಾರೆ. ನೀವು ಮೋಶೆ ಬರೆದ 5 ಗ್ರಂಥಗಳಲ್ಲಿ ನೀವು ನೋಡ್ತಾ ಹೋದ್ರೆ ಅಲ್ಲಿ ದೇವರು ನೀತಿ ನಿಯಮಗಳನ್ನ ಬರೆದಿಟ್ಟಿದ್ದಾರೆ. ನೀವು ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ಸೇವಿಸಬೇಕು, ಇದು ಸೇವಿಸಬಾರ್ದು, ನೀವು ಹೀಗಿರಬೇಕು, ನೀವು ಹೀಗಿರಬಾರ್ದು, ಎಲ್ಲವನ್ನ ದೇವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಆ ನಿಯಮಗಳನ್ನು ನಾವು ಮೊದಲು ಅರ್ಥಕೊಳ್ಬೇಕು. ಅವರ ಮಾತನ್ನ ಮೀರುವುದೇ ಪಾಪ. ಆ ಪಾಪದ ಬಗ್ಗೆ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ದೇವರ ತೀರ್ಪಿನ ದಿನದ ಬಗ್ಗೆ ಮುನ್ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಯಾವಾಗ ನಮಗೆ ಬೈಬಲ್ ಅರ್ಥ ಆಗೋದಿಲ್ವೋ, ಯಾವಾಗ ನಮಗೆ ಬೈಬಲ್ ಅದರಲ್ಲಿರುವ ಗೂಢ ಅರ್ಥ ನಮಗೆ ತಿಳಿಯಿಲ್ಲ ಅಂತ ಹೇಳಿದ್ರೆ ನಾವು ಮೂರ್ಖರಂತೆ ನಾವು ಜೀವಿಸ್ತೀವಿ. ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ಎಚ್ಚರಿಕೆಯ ವಾಕ್ಯಗಳು ಪ್ರಭುವಿನ ಮೊದಲನೇ ಬರುವಿಕೆಯಲ್ಲ, 2ನೇ ಬರುವಿಕೆಯ ಆ ಒಂದು ಸಂದೇಶವನ್ನ, ನಿಗೂಢವನ್ನ ದೇವರು ಬೈಬಲಲ್ಲಿ ಇಟ್ಟಿದ್ದಾರೆ. ಅದಕ್ಕಾಗಿ ನಾವು ವಾಕ್ಯ ಹೇಳುತ್ತೆ, ಧ್ಯಾನಿಸಬೇಕು. ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಕೀರ್ತನೆ ಗ್ರಂಥ
1ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಆ ವಾಕ್ಯವನ್ನು ಓದೋಣ. 1 ಹಾಗೂ 2 ವಾಕ್ಯಗಳನ್ನು ಓದಿ. ಕೀರ್ತನೆ 1ನೇ ಅಧ್ಯಾಯ ವಾಕ್ಯ 1 ಹಾಗೂ 2. ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು. ಪ್ರೈಸ್ ದಿ ಲಾರ್ಡ್. ಈಗ ಧನ್ಯನು ಎಂಬ ಪದಕ್ಕೆ ಅರ್ಥ ಏನು? ಧನ್ಯನು ಎಂಬ ಪದಕ್ಕೆ ಅರ್ಥ ಅವನು ಪರಲೋಕಕ್ಕೆ ಬಾಧ್ಯಸ್ಥನು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನ್ಯಾರು ಅವನೇ ಧನ್ಯನು. ಧನ್ಯನು ಅಂತ ಹೇಳಿದ್ರೆ ಅವನು ಪರಲೋಕಕ್ಕೆ ಬಾಧ್ಯಸ್ಥನು. ಈಗ ನಾವು ಈ ವಾಕ್ಯದ ಆಧಾರದ ಮೇಲೆ ನಾವು ನೋಡ್ತಾ ಹೋದ್ರೆ ಇಲ್ಲಿ ವಾಕ್ಯ ಏನಂತ ಹೇಳ್ತಾ ಇದೆ? ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ? ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ಈ ಧರ್ಮಶಾಸ್ತ್ರದಲ್ಲಿ ಯಾರು ಇದನ್ನು ಧ್ಯಾನಿಸ್ತಾ ಇರ್ತಾರೋ ಅವರು ಧನ್ಯರು. ಅವರು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರು. ಏನಕ್ಕೆ ಅಂತ ಹೇಳಿದ್ರೆ ಈ ಬೈಬಲಲ್ಲಿ ಬರೆದಿರುವಂತ ಎಲ್ಲ ನಿಗೂಢತೆಗಳನ್ನ ಅವರು ಕಂಡುಹಿಡಿತಾರೆ. ನಿಗೂಢತೆ, ದೇವರು ಇಟ್ಟಿರುವಂತಹ ಎಲ್ಲ ಪ್ರೈಸ್ ದಿ ಲಾರ್ಡ್, ಒಂದೊಂದು ನಿಗೂಢತೆಯನ್ನು ಅವರು ಕಂಡುಹಿಡಿದು ಅವರು ಎಚ್ಚರಿಕೆ ಉಳ್ಳವರಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ನೊಂದು ವಾಕ್ಯ ಓದಿ. ಈಗ ನಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸಿರಾಕನ ಗ್ರಂಥ 14ನೇ ಅಧ್ಯಾಯ ವಾಕ್ಯ 20 ಹಾಗೂ 21. ಧನ್ಯನು ಸುಜ್ಞಾನದ ಬಗ್ಗೆ ಧ್ಯಾನಿಸುವವನು, ಧನ್ಯನು ವಿವೇಕದಿಂದ ಮಾತನಾಡುವವನು, ಸುಜ್ಞಾನದ ಮಾರ್ಗಗಳನ್ನು ಮನನ ಮಾಡುವನು, ಅದರ ರಹಸ್ಯಗಳನ್ನು ಕಂಡುಕೊಳ್ಳುವನು. ನೋಡಿ, 21ನೇ ವಾಕ್ಯ ಗಮನಿಸಿ. ಸುಜ್ಞಾನದ ಮಾರ್ಗಗಳನ್ನ ಮನನ ಮಾಡುವವನು ಅದರ ರಹಸ್ಯಗಳನ್ನ ಕಂಡುಕೊಳ್ಳುತ್ತಾನೆ. ಯಾವ ವ್ಯಕ್ತಿ ಬೈಬಲ್ ಅನ್ನ ಧ್ಯಾನಿಸ್ತಾನೋ ಅವನು ದೇವರು ಇಟ್ಟಿರುವ ಪರಲೋಕದ ಮಾರ್ಗವನ್ನ ಅವನು ಕಲಿತುಕೊಳ್ತಾನೆ, ರಹಸ್ಯಗಳನ್ನ ಅವನು ಅರಿತುಕೊಳ್ತಾನೆ. 22ನೇ ವಾಕ್ಯ ಹೇಳುತ್ತೆ, ಹೆಜ್ಜೆಯ ಜಾಡು ಹಿಡಿದು ಹೋಗುವವನಂತೆ ಅದನ್ನು ಬೆನ್ನಟ್ಟಿ ಹೋಗುವನು. ಪ್ರೈಸ್ ದಿ ಲಾರ್ಡ್. ನೋಡಿ, ಅವನು ಬೆನ್ನಟ್ಟಿ ಹೋಗ್ತಾನೆ. ಅದಕ್ಕೋಸ್ಕರ ಬೈಬಲ್ ಓದಬೇಕು ಅಂತ ಹೇಳೋದು. ದೇವರು ಏನಕ್ಕೆ ಓದಬೇಕು ಅಂತ ಹೇಳಿದ್ರೆ, ದೇವರು 2ನೇ ಬರುವಿಕೆಯ ಮುನ್ಸೂಚನೆಯನ್ನ ಅಲ್ಲಿ ನಮಗೆ ಬೈಬಲ್ ಅಲ್ಲಿ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಅದಕ್ಕೆ ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ ವಾಕ್ಯ 15ರಿಂದ 22 ತನಕ ಓದೋಣ. ಪ್ರಭುವಿನ 2ನೇ ಬರುವಿಕೆಗೆ ಇರುವಂತ ಆ ಒಂದು ಮುನ್ಸೂಚನೆ ಇಲ್ಲಿ ಕೊಟ್ಟಿದ್ದಾರೆ. ಮತ್ತಾಯನ ಬರೆದ ಶುಭ ಸಂದೇಶ 24ನೇ ಅಧ್ಯಾಯ ವಾಕ್ಯ 15ರಿಂದ 22. ಪ್ರವಾದಿ ದಾನಿಯೇಲನು ಸೂಚಿಸಿರುವ ವಿನಾಶಕರ ವಿಕಟ ಮೂರ್ತಿ ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಿರಿ. ಇದನ್ನು ಓದುವವನು ಅರ್ಥ ಮಾಡಿಕೊಳ್ಳಲಿ. ಆಗ ಜುದಯದಲ್ಲಿರುವ ಜನರು ಬೆಟ್ಟಗುಡ್ಡಗಳಿಗೆ ಓಡಿ ಹೋಗಲಿ. ಮಾಳಿಗೆಯ ಮೇಲಿರುವವನು ಹಿಡಿದು ಮನೆಯಿಂದ ಏನನ್ನು ತೆಗೆದುಕೊಳ್ಳದೆ ಓಡಿ ಹೋಗಲಿ. ಹೊಲಗದ್ದೆಯಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳಲು ಹಿಂದಿರುಗದಿರಲಿ. ಅಯ್ಯೋ, ಆ ದಿನಗಳಲ್ಲಿ ಗರ್ಭಿಣಿಯರ ಹಾಗೂ ಹಾಲುಡಿಸುವ ತಾಯಂದಿರ ಗೋಳೇನು. ಈ ನಿಮ್ಮ ಪಲಾಯನ ಚಳಿಗಾಲದಲ್ಲಾಗಲಿ ಸಬ್ಬತ್ ದಿನದಲ್ಲಾಗಲಿ ಸಂಭವಿಸದಂತೆ ಪ್ರಾರ್ಥನೆ ಮಾಡಿರಿ. ಏಕೆಂದರೆ ಆಗ ಬರಲಿರುವ ಸಂಕಷ್ಟಗಳು ಸೃಷ್ಟಿಯ ಆದಿಯಿಂದ ಇಂದಿನವರೆಗೂ ಇರಲಿಲ್ಲ, ಇನ್ನು ಮುಂದಕ್ಕೂ ಇರುವುದಿಲ್ಲ. ಆ ದಿನಗಳ ಅವಧಿಯನ್ನು ಕಡಿಮೆ ಮಾಡದೆ ಇದ್ದಲ್ಲಿ ಯಾವ ಮಾನವನು ಉಳಿಯುವಂತಿಲ್ಲ. ಆದರೆ ದೇವರು ಆರಿಸಿಕೊಂಡವರ ಫಲಯುಕ್ತ ಆ ದಿನಗಳನ್ನು ಕಡಿಮೆ ಮಾಡಲಾಗುವುದು. ಇಲ್ಲಿ ನೋಡಿ, ಪ್ರಭುವಿನ 2ನೇ ಬರುವಿಕೆಗೆ ದೇವರು ಎಚ್ಚರಿಕೆಯಾಗಿ ಈ ವಾಕ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ದಿನಗಳು ಬಹಳ ಸಂಕಷ್ಟಕರವಾದ ದಿನಗಳು, ಬಹಳ ಕಷ್ಟಕರವಾದ ದಿನಗಳು. ನಾವು ಅನ್ಕೊಳ್ತೀವಿ ಹೇಗೋ ನಡೆಯುತ್ತೆ, ನಾವು ಬಲಿಪೂಜೆಗೆ ಹೋದ್ರೆ ಆಗುತ್ತೆ, ಪ್ರಾರ್ಥನೆ ಮಾಡಿದ್ರೆ ಆಗುತ್ತೆ,
ಅಂತ ನಾವು ಅನ್ಕೊಳ್ತೀವಿ. ಓಕೆ, ಪ್ರಾರ್ಥನೆ ಮಾಡಿದ್ರೆ ಆಗುತ್ತೆ ಅಂತ ನಾವು ಅನ್ಕೊಳ್ತೀವಿ. ಆದರೆ ನಾವು ಯಾವುದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ ಆ ಅರಿವೇ ನಮಗಿಲ್ಲ. ಯಾವುದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ, ಏನ್ ಮಾಡ್ತಾ ಇದ್ದೀವಿ, ಯಾವ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದೇವರು ನೀಡಿದ ಎಚ್ಚರಿಕೆಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವ, ಅಥವಾ ದೇವರು ಇಟ್ಟಿರುವ ಆ ನಿಗೂಢ ರಹಸ್ಯಗಳನ್ನು ಅರಿತುಕೊಳ್ಳಲು ಬೇಕಾದಂತ ಜ್ಞಾನಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವ? ಸಿರಾಕ 14:22 ಹೇಳುತ್ತೆ, ಅಲ್ಲಿ ಅವನು ಬೆನ್ನಟ್ಟಿ ಹೋಗ್ತಾನೆ, ಸ್ವರ್ಗದ ಮಾರ್ಗದಲ್ಲಿ ಅವನು ಬೆನ್ನಟ್ಟಿ ಹೋಗ್ತಾನೆ. ಒಬ್ಬ ಬೇಟೆಗಾರ ಯಾವ ರೀತಿ ಆ ಬೇಟೆಯನ್ನು ಆಡ್ಲಿಕ್ಕೆ ಒಂದು ಪ್ರಾಣಿಗಳನ್ನ ಬೆನ್ನಟ್ಟಿ ಹೋಗ್ತಾನೋ ಆ ರೀತಿ ಬೆನ್ನಟ್ಟಿ ಹೋಗ್ತಾನೆ. ನಾವು ನಿಜವಾಗ್ಲೂ ಬೆನ್ನಟ್ಟಿ ಹೋಗ್ತಾ ಇದೀವ? ಯಾರನ್ನ ಬೆನ್ನಟ್ಟಿ ಹೋಗ್ತಾ ಇದೀವಿ ನಾವು? ಪ್ರಭುವಿನ ರಹಸ್ಯಗಳನ್ನು ಅರಿತುಕೊಳ್ಳಲಿಕ್ಕೆ ಹೋಗ್ತಾ ಇದೀವ, ಅಥವಾ ಲೋಕದ ವ್ಯಕ್ತಿಗಳ ಹಿಂದೆ ಬೆನ್ನಟ್ಟಿ ಹೋಗ್ತಾ ಇದೀವ, ಅಥವಾ ವಸ್ತುಗಳ ಹಿಂದೆ ಹೋಗ್ತಾ ಇದೀವ, ಅಥವಾ ಸಂತರುಗಳ ಹಿಂದೆ ಹೋಗ್ತಾ ಇದೀವ? ಯಾರ ಹಿಂದೆ ನಾವು ಹೋಗ್ತಾ ಇದ್ದೀವಿ? ಇದನ್ನು ನಾವು ಪರಿಶೋಧಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ದೇವರ ದಿನಗಳು 21ನೇ ವಾಕ್ಯ ನೋಡಿ, ಮತ್ತಾಯ 24:21, ಆಗ ಬರಲಿರುವ ಸಂಕಷ್ಟಗಳು ಸೃಷ್ಟಿಯ ಆದಿಯಿಂದ ಇಂದಿನವರೆಗೂ ಇರಲಿಲ್ಲ, ಇನ್ನು ಮುಂದಕ್ಕೂ ಇರುವುದಿಲ್ಲ. ಅಂದ್ರೆ ಈ ನೋವನ ಕಾಲದಲ್ಲಿ ನಡೆದಂತ ಎಲ್ಲ ಘಟನೆಗಳು ಅದಕ್ಕಿಂತ ಮೇಲಾಗಿ ನಡೆಯುತ್ತೆ ಅಂತ ಇಲ್ಲಿ ಏನ್ ಮಾಡಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಆದರೆ ನಾವೇನ್ ಮಾಡ್ತೀವಿ? ಸತ್ಯಕ್ಕೆ ವಿರುದ್ಧವಾಗಿ, ಸುಳ್ಳಿಗೆ ಪರವಾಗಿ, ಅನ್ಯಾಯದ ಪರವಾಗಿ ಅಥವಾ ನ್ಯಾಯಕ್ಕೆ ವಿರುದ್ಧವಾಗಿ ನಾವು ಈಗಲೂ ಜೀವಿಸ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಕೆಲವು ಜನ ಹೀಗೆ ಮಾತನಾಡಬೇಕಾದ್ರೆ, ನೀವು ಪ್ರಾರ್ಥನೆ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅವ್ರದ್ದೇ ಆದ ಒಂದು ಯಾವುದೋ ಒಂದು ಲೌಕಿಕ ಕಾರಣವನ್ನು ಕೊಡ್ತಾರೆ. ಇಲ್ಲ ಬ್ರದರ್, ಆಗಲ್ಲ, ಹಂಗೆ ಹಿಂಗೆ ಕಷ್ಟ ಆಗುತ್ತೆ, ಟೈಮ್ ಇಲ್ಲ, ಅದಿಲ್ಲ, ಇದಿಲ್ಲ. ಆಗ ನಾವೊಂದು ಪ್ರಶ್ನೆ ಕೇಳ್ತೀವಿ, ನ್ಯಾಯ ತೀರ್ಪಿನ ದಿನ ನೀವು ಪ್ರಭುವನ್ನು ಎದುರುಗೊಳ್ಳಲು ಬೇಕಾದ ಪರಿಶುದ್ಧತೆ ನಿಮ್ಮಲ್ಲಿ ಇಲ್ಲದೆ ಹೋದ್ರೆ ಹೇಗೆ ಸಿಸ್ಟರ್ ಅಂತ ಕೇಳಿದಾಗ ಅವರು ಹೇಳೋ ಮಾತು ಎಷ್ಟು ಹಗುರವಾಗಿರುತ್ತೆ, ಎಷ್ಟು ಲಘುವಾಗಿರುತ್ತೆ, ಎಷ್ಟು ಕಳಪೆ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಬಿಡಿ ಬ್ರದರ್, ಏನ್ ಮಾಡಕ್ಕಾಗುತ್ತೆ, ಇವ್ರನ್ನ ಕಟ್ಕೊಂಡಿದ್ದಕ್ಕೆ ಅಥವಾ ಇವ್ರ ಮನೆಗೆ ನಾನು ಸೊಸೆಯಾಗಿ ಬಂದಿದ್ದಕ್ಕೆ ಅಥವಾ ಈ ಲೋಕದಲ್ಲಿ ಜನಿಸಿದ್ದಕ್ಕೆ ಬಿಡಿ, ನರಕದಲ್ಲೇ ಹೋಗಿ ಸಾಯ್ತೀನಿ, ಏನ್ ಮಾಡಕ್ಕಾಗುತ್ತೆ? ನರಕವನ್ನ ಬಯಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನರಕವನ್ನ ಅವರೇ ಬಾಯಲ್ಲಿ ಬೇಡ್ತಾ ಇದ್ದಾರೆ. ವಾಕ್ಯ ಹೇಳ್ತಾ ಇದೆ, ನೀನು ಏನ್ ಹೇಳುತ್ತೋ ಅದು ನಡೆಯುತ್ತೆ. ಇಲ್ಲ, ನಾನು ನರಕಕ್ಕೆ ಹೋಗ್ತೀನಿ ಬಿಡು, ಏನ್ ಮಾಡಕ್ಕಾಗುತ್ತೆ ಅಂದ್ರೆ ನರಕಕ್ಕೆ ಹೋಗ್ಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಅಷ್ಟು ಅವಿವೇಕವಾಗಿ ಮನುಷ್ಯ ಈ ದಿನಗಳಲ್ಲಿ ಜೀವಿಸ್ತಾ ಇದ್ದಾನೆ. ಅವರು ನೇರವಾಗಿ ಹೇಳ್ತಾರೆ, ಬಿಡಿ ಬ್ರದರ್, ಏನ್ ಮಾಡಕ್ಕಾಗುತ್ತೆ, ಹೋಗಿ ನರಕದಲ್ಲಿ ಬಿದ್ದು ಸಾಯ್ತೀನಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಒಂದೇ ಒಂದು ಸಣ್ಣ ಬೆಂಕಿ ಕಡ್ಡಿ ಗೀರಿದ್ರೇನೆ ಸಡನ್ ಆಗಿ ಕೈ ಅದರ ಶಾಖಕ್ಕೆ ಏನಾಗುತ್ತೆ, ಕೈ ಹಿಂದಕ್ಕೆ ಓಡ್ ಬರುತ್ತೆ. ಆದರೆ ಬೈಬಲ್ ಹೇಳುತ್ತೆ, ಆರದ ಬೆಂಕಿ ನರಕ, ಆರದ ಸಮುದ್ರ, ಬೆಂಕಿಯ ಕಡಲು ನರಕ. ಬಾಯಲ್ಲಿ ಹೇಳಲಿಕ್ಕೆ ಈಸಿ, ನ್ಯಾಯಕ್ಕೆ ವಿರುದ್ಧವಾಗಿ, ಅನ್ಯಾಯದ ಪರವಾಗಿ, ಸುಳ್ಳಿಗೆ ಮೋಸಕ್ಕೆ ಪರವಾಗಿ. ಬೈಬಲ್ ಹೇಳ್ತಾ ಇದೆ, ಮತ್ತಾಯನ ಬರೆದ ಶುಭ ಸಂದೇಶ 24ನೇ ಅಧ್ಯಾಯ 21ರಲ್ಲಿ ಹೇಳ್ತಾ ಇದೆ, ಈಗ ಬರಲಿರುವಂತ ಸಂಕಷ್ಟಗಳು ಸೃಷ್ಟಿಯ ಆದಿಯಿಂದ ಇಂದಿನವರೆಗೂ ಇರಲಿಲ್ಲ, ಮುಂದೆನೂ ಕೂಡ ಇರೋದಿಲ್ಲ. ಅಷ್ಟು ಘೋರವಾದ ಸಂಕಷ್ಟಗಳು ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ಅದನ್ನು ತಪ್ಪಿಸಿಕೊಳ್ಳುವಂತ ಒಂದು ಮಾರ್ಗ ಇದೆ. ಏನಂತ ಹೇಳಿದ್ರೆ ಪ್ರಾರ್ಥಿಸ್ಬೇಕು. ಪ್ರಾರ್ಥಿಸಿ ದೇವರು ಇಟ್ಟಿರುವ ನಿಗೂಢ ರಹಸ್ಯಗಳನ್ನ ಅರಿತುಕೊಳ್ಬೇಕು. ಆಗ ಮಾತ್ರ, ಆ ನಿಗೂಢಗಳನ್ನು ಅರಿತುಕೊಂಡಾಗ ಮಾತ್ರ ಅವನು ದೇವರ ರಾಜ್ಯ ಸೇರ್ಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಯಾವತ್ತೂ ಅಷ್ಟೇ ನಿಮ್ಮ ಬಾಯಿಂದ ನೆಗೆಟಿವ್ ಪದಗಳು, ಅಂದರೆ ಪರವಾಗಿಲ್ಲ ಬಿಡು, ನರಕಕ್ಕೆ ಹೋಗ್ತೀನಿ, ಇಲ್ಲ ಆಮೇಲೆ ನೋಡ್ಕೊಳ್ಳೋಣ ಬಿಡು, ಅಯ್ಯೋ ದೇವ್ರು ಏನು ಮಾಡಿಬಿಡ್ತಾರೆ, ದೇವ್ರಿಗೇನು ಬುದ್ಧಿ ಇಲ್ವಾ, ದೇವ್ರ ಕಣ್ಣಿಲ್ವಾ, ದೇವ್ರಿಗೆ ಅದಿಲ್ವಾ, ಇದಿಲ್ವಾ, ಆಮೇಲೆ ಅವ್ರು ನೋಡ್ಕೊಳ್ತಾರೆ, ಅದೆಲ್ಲ ಮಾತುಗಳು ನಮ್ಮ ಬಾಯಿಂದ ಬರಕೊಡೋದು. ಯಾಕೆಂದರೆ ಮುಂಚಿತವಾಗಿಯೇ ಎಚ್ಚರಿಕೆಯ ಸಂದೇಶಗಳನ್ನು ದೇವರಿಟ್ಟಿದ್ದಾರೆ.
ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ನೊಂದು ವಾಕ್ಯ ಓದಿ. ಅದೇ ಅಧ್ಯಾಯ 24ನೇ ಅಧ್ಯಾಯ, ಮತ್ತೆ 24, 29ರಿಂದ 44 ತನಕ ಓದೋಣ. 29ರಿಂದ 44. ಆ ದಿನಗಳ ಮುಗಿದ ಕೂಡಲೇ ಸೂರ್ಯನು ಅಂಧಕಾರಮಯನಾಗುವನು, ಚಂದ್ರನು ಕಾಂತಿಹೀನನಾಗುವನು, ಅಂತರಿಕ್ಷದಿಂದ ನಕ್ಷತ್ರಗಳು ಕಳಿಸಿ ಬೀಳುವವು, ಗ್ರಹಶಕ್ತಿಗಳು ಕಂಪಿಸುವವು. ಆಗ ನರಪುತ್ರನ ಚಿಹ್ನೆ ಆಕಾಶದಲ್ಲಿ ಕಾಣಿಸಿಕೊಳ್ಳುವುದು. ಪೃಥ್ವಿಯ ಪ್ರಜೆಗಳೆಲ್ಲ ಹತ್ತು ಪ್ರಲಾಪಿಸುವರು. ನರಪುತ್ರನು ಶಕ್ತಿ ಸಾಮರ್ಥ್ಯದಿಂದಲೂ ಮಹಾ ಮಹಿಮೆಯಿಂದಲೂ ಮೇಘರೂಢನಾಗಿ ಆಗಮಿಸುವುದನ್ನು ಅವರು ಕಾಣುವರು. ತುತ್ತೂರಿಯ ಘೋಷಣೆಯಿಂದ ಆತನು ತನ್ನ ದೂತರನ್ನು 4 ದಿಕ್ಕುಗಳಿಗೂ ಕಳಿಸುವನು. ಅವರು ಹೋಗಿ ಆತನಿಂದ ಆಯ್ಕೆಯಾದ ಜನರನ್ನು ವಿಶ್ವದ 8 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಪ್ರೈಸ್ ದಿ ಲಾರ್ಡ್. ಸಾಕು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಕಷ್ಟಕರವಾದ ದಿನಗಳು ಮುಗಿದ ಕೂಡಲೇ ಪ್ರಭುವಿನ ಬರುವಿಕೆ. ಪ್ರೈಸ್ ದಿ ಲಾರ್ಡ್. ನಾವು ಯಾವುದಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೀವಿ? ದೇವರೇ, ಪರಲೋಕಕ್ಕೆ ಹೇಗೆ ಹೋಗಬೇಕು ಅದಕ್ಕೆ ಬೇಕಾದಂತಹ ಮಾರ್ಗವನ್ನು ನಮಗೆ ತೋರಿಸ್ರಿ. ನಾವು ಆ ಮಾರ್ಗದಲ್ಲಿ ನಾವು ಜೀವಿಸ್ತೀವಿ. ನಮಗೆ ಜ್ಞಾನ ಕೊಡಿ, ವಿವೇಕ ಕೊಡಿ, ಗೂಢಾರ್ಥವನ್ನು ಅರಿತುಕೊಳ್ಳಲಿಕ್ಕೆ ಬೇಕಾದಂತ ಪ್ರೈಸ್ ದಿ ಲಾರ್ಡ್, ಗೂಢಾರ್ಥವನ್ನು ಅರಿತುಕೊಳ್ಳಲಿಕ್ಕೆ ಬೇಕಾದಂತ ಜ್ಞಾನ ವಿವೇಕವನ್ನು ನಮಗೆ ನೀಡಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೀವ? ಇಲ್ಲ, ಅದಕ್ಕೋಸ್ಕರ ನಾವು ಪ್ರಾರ್ಥಿಸ್ತಾ ಇಲ್ಲ. ಈಗ ನಮ್ಮನ್ನೇ ನಾವು ಪರಿಶೋಧಿಸ್ಕೊಳ್ಬೇಕು. ನಾವು ಯಾವ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ಧರ್ಮ ಪಂಡಿತರು 4 ರೀತಿಯಲ್ಲಿ ಅವ್ರೇನ್ ಮಾಡಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ. ದೇವರು ನಮ್ಮೊಂದಿಗೆ ಮಾತನಾಡಿದ ಇಡೀ ಬೈಬಲಲ್ಲಿ 4 ಭಾಗವಾಗಿ ದೇವರು ಮಾತನಾಡಿದ್ದಾರೆ ಎಂಬುದಾಗಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಅವರು ಪಾಪದ ಖಂಡನೆ, ಪಾಪದ ಬಗ್ಗೆ ಅವರು ದೇವರು ನಮಗೆ ತಿಳಿಸ್ಕೊಡ್ತಾರೆ. ಮೋಶೆಗೆ ಹೇಳಿದ್ದಾರೆ, ಇದು ಮಾಡಬಾರ್ದು, ಇದು ತಿನ್ನಬಾರ್ದು, ನೀನು ಈ ರೀತಿ ಜೀವಿಸಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಸೈತಾನ ಕಾರ್ಯ ಮಾಡ್ತಾನೆ. ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಪಾಪದ ಬಗ್ಗೆ ಖಂಡನೆ ಕೊಡ್ತಾರೆ. ಅದಾದ ಮೇಲೆ ಪ್ರಭುವಿನ 2ನೇ ಬರುವಿಕೆಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಮತ್ತಾಯನ ಬರೆದ ಶುಭ ಸಂದೇಶ 24ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಸೂರ್ಯನು ಅಂಧಕಾರಮಯನಾಗುವನು, ಚಂದ್ರನು ಕಾಂತಿಹೀನನಾಗುವನು. ಈ ಪ್ರವಾದನೆ ಸುಮಾರು 1-1.5 ತಿಂಗಳು 2 ತಿಂಗಳಿಂದ ನೆರವೇರಿದೆ. ಸೂರ್ಯ ಅಂಧಕಾರಮಯ, ಚಂದ್ರ ಕೆಂಪು ರೆಡ್ ಮೂನ್ ಅಂತ ಕಳೆದ ದಿನಗಳಲ್ಲಿ ನಡೀತದು. ಯೋವೆಲ್ ಪ್ರವಾದಿಯ ಗ್ರಂಥದಲ್ಲೂ ನಾವು ನೋಡ್ತೀವಿ. ಯೋವೆಲ್ ಪ್ರವಾದಿಯ ಗ್ರಂಥದಲ್ಲೂ ಕೂಡ ಆ ಪ್ರವಾದನೆ ನೆರವೇರಿದೆ. ಲೋಕದ ಜನರಿಗಾಗಿ ಅದೇನಿಸ್ತು ಗೊತ್ತಾ? ಇಲ್ಲ, ಇದೇನೋ ಗ್ರಹಗಳದ್ದು ಏನೋ ಒಂದು ಇದು ನಡೀತಾ ಇದೆ, ಗ್ರಹಗಳಲ್ಲಿ ಏನೋ ಒಂದು ಬದಲಾವಣೆಗಳಾಗ್ತಾ ಇದೆ ಅಂತ. ಆದರೆ ಬೈಬಲ್ ಹೇಳುತ್ತೆ ಅದು ಅಲ್ಲವೇ ಅಲ್ಲ. ಅದು ಪ್ರಭುವಿನ 2ನೇ ಬರುವಿಕೆಗೆ ದೇವರು ನೀಡಿರುವಂತಹ ಎಚ್ಚರಿಕೆಯ ಸಂದೇಶ. ಪ್ರೈಸ್ ದಿ ಲಾರ್ಡ್. ಎಚ್ಚರಿಕೆಯ ಸಂದೇಶ. ಇಲ್ಲಿ ನೋಡಿ, ಕೊನೆಯ ವಾಕ್ಯ 31ನೇ ವಾಕ್ಯ ನೋಡಿ, ತುತ್ತೂರಿಯ ಘೋಷಣೆಯೊಂದಿಗೆ ಆತನು ತನ್ನ ದೂತರನ್ನು 4 ದಿಕ್ಕುಗಳಿಗೂ ಕಳಿಸುವರು. ಅವರು ಹೋಗಿ ಆತನಿಂದ ಆಯ್ಕೆಯಾದ ಜನರನ್ನ ವಿಶ್ವದ 8 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಎಲ್ಲ ದಿಕ್ಕುಗಳಿಂದ ಜನರನ್ನ ಒಟ್ಟುಗೂಡಿಸ್ತಾರೆ. 4 ದಿಕ್ಕುಗಳಲ್ಲಿ ಒಟ್ಟುಗೂಡಿಸುವ ಆ ಒಂದು ಸ್ಥಳದಲ್ಲಿ ನಾವಿದ್ದೀವ. ಆ ಒಟ್ಟುಗೂಡಿದಾಗ ಬರುವಂತಹ ಒಂದು ಫಲಿತಾಂಶ ಏನಿದೆ ಅದರಲ್ಲಿ ನಾವಿದ್ದೀವ. ಅದು ತುಂಬಾ ಮುಖ್ಯ. ಒಂದೇ ಒಂದು ಸತ್ಯ ತಿಳ್ಕೊಳ್ಳಿ, ನ್ಯಾಯ ತೀರ್ಪನ್ನ ನಮಗೆ ನೀಡುವವರು ಪ್ರಭು ಯೇಸು ಕ್ರಿಸ್ತರು ಮಾತ್ರ. ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಈ ಅರಿವೇ ನಮಗಿಲ್ಲ, ಆ ಜ್ಞಾನವೇ ನಮಗಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ಬರುವಿಕೆ ಮುಂಚಿತವಾಗಿ ಅವರು ತಿಳಿಸಿಟ್ಟಿದ್ದಾರೆ.
ಈಗ ನಮಗೆ ಗೊತ್ತಿಲ್ಲ ದೇವ್ರೆ, ಅಯ್ಯೋ ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿದ್ರೆ ಅಲ್ಲಿ ಯಾರು ಏನು ಮಾಡುವಂತಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾರು ಅಲ್ಲಿ ಆ ಒಂದು ಕಾರಣಗಳನ್ನು ಕೊಡುವ ಹಾಗೆ ಇಲ್ಲ, ಯಾಕಂದ್ರೆ ಮುಂಚಿತವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಕಷ್ಟಪಡ್ತೀವಿ. ನಮ್ಮ ಲೌಕಿಕ ಜೀವನದಲ್ಲಿ ನಾನು ಹೇಳ್ತೀನಿ, ಬೆಳಗ್ಗೆಯಿಂದ ಸಂಜೆ ತನಕ ಕಷ್ಟಪಡ್ತೀವಿ, ಸೇವಿಸ್ತೀವಿ, ಆಹಾರ ಸೇವಿಸ್ತೀವಿ, ಮತ್ತೆ ನೀರು ಕುಡಿತೀವಿ, ಬಟ್ಟೆ ಅದು ಇದು ನಮ್ಮ ಈ ಶರೀರಕ್ಕೆ ಏನೇನು ಬೇಕೋ ಎಲ್ಲವನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ಯಾವತ್ತಾದ್ರು ಯೋಚನೆ ಮಾಡಿದ್ದೀವಿ ನಾವು ಆತ್ಮಕ್ಕೂ ಕೂಡ ಆಹಾರ ಕೊಡಬೇಕು. ಆತ್ಮ ಬಲವಾಗಿದ್ರೆ ಮಾತ್ರ ಪರಲೋಕ ಪ್ರವೇಶ ಸಾಧ್ಯ, ಇಲ್ಲಾಂದರೆ ಅದು ನರಕಕ್ಕೆ ಹೋಗುತ್ತೆ ಅನ್ನೋದು ಯಾವತ್ತಾದರೂ ಪ್ರೈಸ್ ದಿ ಲಾರ್ಡ್ ಯೋಚನೆ ಮಾಡಿಲ್ಲ. ಆದರೆ ಬಾಯಿಂದ ಬರೋದು ಏನು ಗೊತ್ತಾ? ಪರವಾಗಿಲ್ಲ ಬಿಡಿ ಬ್ರದರ್, ನರಕಕ್ಕೆ ಹೋಗೋಣ. ಅಯ್ಯೋ ಪರವಾಗಿಲ್ಲ ಬಿಡಿ ಬ್ರದರ್, ಆಮೇಲೆ ನೋಡೋಣ. ಕೆಳಗಡೆ ಕುತ್ಕೊಂಡ್ರೆ ಎದೊಳಕ್ಕಾಗಲ್ಲ, ಮಂಡಿ ನೋವು, ಆ ನೋವೇ ಸಹಿಸ್ಕೊಳಕ್ಕಾಗಲ್ಲ. ಸೊಂಟ ನೋವು, ಕುತ್ಕೊಂಡು ಎದೊಳಕ್ಕಾಗಲ್ಲ, ಸೊಂಟ ನೋವು, ತಲೆನೋವು, ಕಣ್ಣು ನೋವು, ಕಿವಿ ನೋವು. ನೋಡಿ, ಶರೀರದ ಸಣ್ಣ ಪುಟ್ಟ ನೋವುಗಳನ್ನು ನಾವು ಅದನ್ನ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಆಗಿರ್ಬೇಕಾದ್ರೆ 24 ಗಂಟೆಗಳ ಕಾಲ ಉರಿಯುವಂತಹ ಆ ಅಗ್ನಿಯೊಳಗೆ ಹೇಗಿರ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಇವರೇ ಬಯಸ್ತಾ ಇದ್ದಾರೆ, ಇವರೇ ಕೇಳ್ತಾ ಇದ್ದಾರೆ, ಪರವಾಗಿಲ್ಲ ಬ್ರದರ್ ನಾವು ನರಕಕ್ಕೆ ಹೋಗೋಣ ಬಿಡಿ, ಏನು ಮಾಡೋಕ್ಕಾಗುತ್ತೆ? ಅಯ್ಯೋ ಇವನ್ನ ಕಟ್ಕೊಂಡು, ಯಾರಿಗೆ ಗಂಡನ್ ಹೇಳೋದು, ಈ ವ್ಯಕ್ತಿನ ಕಟ್ಕೊಂಡು ನಾನು ಇಲ್ಲೇ ನರಕ ಕಾಣ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಯಾವಾಗಲೂ ಅಷ್ಟೇನೆ, ನಾವು ಏನು ಮಾತಾಡ್ತಾ ಇದ್ದೀವಿ ಎಂಬ ಅರಿವು ನಮಗೆ ಇರಬೇಕು. ನಾವು ಸಿದ್ಧರಾಗಬೇಕು, ಸದಾ ಸಿದ್ಧರಾಗಿದ್ದರೆ ಮಾತ್ರ ದೇವರ ರಾಜ್ಯ ಸೇರ್ಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಆಗೋದಿಲ್ಲ. ವಾಕ್ಯ ಹೇಳ್ತು, ಸಿರಾಕನ ಗ್ರಂಥ 14ನೇ ಅಧ್ಯಾಯ ವಾಕ್ಯ 20, 21, 22 ಏನು ಹೇಳ್ತು? ಆ ಗೂಢಾರ್ಥವನ್ನು ಅವನು ಕಂಡುಕೊಳ್ತಾನೆ. ಯಾವ ವ್ಯಕ್ತಿ ಧರ್ಮಶಾಸ್ತ್ರವನ್ನು ಧ್ಯಾನಿಸ್ತಾ ಇರ್ತಾನೋ ಅವನು ದೇವರ ರಾಜ್ಯದ ಮಾರ್ಗವನ್ನು ಅವನು ತಿಳ್ಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಭವಿಷ್ಯವಾಣಿಯ ಮುಖಾಂತರ ದೇವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಭವಿಷ್ಯವಾಣಿಯ ಮುಖಾಂತರ ಮುಂದೆ ನಡೆಯಲಿರುವ ವಿಷಯಗಳನ್ನು ಮುಂಚಿತವಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಈಗ ನಾಳೆ ನಡೆಯುವುದನ್ನು ಅಥವಾ ಒಂದು ವಾರಕ್ಕೆ ಮುಂಚಿತವಾಗಿ ನಡೆಯುವಂತಹ ಘಟನೆಗಳು, ಅದನ್ನು ಭವಿಷ್ಯವಾಣಿ ಎಂದು ಕರೀತಾರೆ. ಪ್ರೈಸ್ ದಿ ಲಾರ್ಡ್. ಪ್ರವಾದನೆಗಳು ಬೇರೆ, ಭವಿಷ್ಯವಾಣಿ ಬೇರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಪ್ರವಾದನೆ ಬೇರೆ, ಭವಿಷ್ಯವಾಣಿ ಬೇರೆ. ಪ್ರೈಸ್ ದಿ ಲಾರ್ಡ್. ದೇವರು ಎಚ್ಚರಿಕೆ ಕೊಟ್ಟಿದ್ದಾರೆ, ಎಚ್ಚರಿಕೆ ನೀಡ್ತಾ ಇದ್ದಾರೆ. ನಾವೆಲ್ಲರೂ ನಮ್ಮ ವಿಶ್ವಾಸ ಅಂದ್ರೆ ನಮ್ಮ ಓಟ ಎಲ್ಲಿಗಿರಬೇಕು ಅಂದ್ರೆ ಪರಲೋಕದ ಕಡೆ ಇರಬೇಕು. ಪರಲೋಕಕ್ಕೆ ಯಾವ ಮಾರ್ಗದಲ್ಲಿ ಹೋದ್ರೆ ಪರಲೋಕ ಸಿಗುತ್ತೆ, ಯಾವ ಮಾರ್ಗದ ಮುಖಾಂತರ ಹೋದ್ರೆ, ಯಾರ ಮುಖಾಂತರ ಹೋದ್ರೆ ನಾವು ಪರಲೋಕಕ್ಕೆ ಹೋಗಬೇಕು ಎಂಬ ಆ ಅರಿವು ನಮಗೆ ಇದೆ. ಹೇಗೆ? ಅದು ಬೈಬಲ್ ಓದಿದ್ರೆ ಮಾತ್ರ, ಅಥವಾ ಬೈಬಲ್ ಕೇಳಿಸ್ಕೊಂಡಿದ್ರೆ ಮಾತ್ರ ಸಾಧ್ಯ. ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ಯಾರ ಮುಖಾಂತರ ಸ್ವರ್ಗಕ್ಕೆ ನಾವು ಹೋಗ್ಬೋದು ಅಂತ ಹೇಳಿದ್ರೆ, ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. 14:6 ಓದೋಣ. 14:6. ಸಂತ ಯೋಹಾನ ಅದಕ್ಕೆ ಯೇಸು, ಮಾರ್ಗವು ಸತ್ಯವೂ ಜೀವವೂ ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ಪ್ರೈಸ್ ದಿ ಲಾರ್ಡ್. ಇದೆಯಾ? ವಾಕ್ಯ ಬರೆದಿದೆಯಾ? ಅಲ್ಲಿ ವಾಕ್ಯ ಬರೆದಿದೆಯಾ? ಸ್ಪಷ್ಟವಾಗಿ ಹೇಳ್ತಿದ್ರೆ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲು ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಸಾಧ್ಯ ಇಲ್ಲ ಅಂತ ಹೇಳಿದ ಮೇಲೂ ಕೂಡ ಸಾಧ್ಯ ಇದೆ ಅಂತ ನಾವೇನಾದರೂ ಅಂಧಕಾರದಲ್ಲಿ ನಾವು ಜೀವಿಸಿದ್ದೇ ಆದರೆ
ತಪ್ಪ್ಯಾರ್ದು? ನಮ್ದೇ. ಹೌದು, ತಪ್ಪು ನಮ್ದೇ. ಯಾಕೆ ತಪ್ಪು ನಮ್ದಾಗುತ್ತೆ? ತಪ್ಪು ನಮ್ದೇಕಾಗುತ್ತೆ? ದೇವರು ನಮ್ಮ ಕೈಗೆ ಮುಂಚಿತವಾಗಿ ತಿಳಿಸಿರುವಂತ ಭವಿಷ್ಯವಾಣಿಯ ಪುಸ್ತಕ ಅಥವಾ ಭವಿಷ್ಯವಾಣಿಯ ಗ್ರಂಥ ಅಥವಾ ಭವಿಷ್ಯ ಪ್ರವಾದನೆಯ ಪುಸ್ತಕ ಯಾವುದನ್ನು ನಾವೇನ್ ಮಾಡಲಿಲ್ಲ? ಓದ್ಲಿಲ್ಲ, ಅರ್ಥೈಸ್ಕೊಳ್ಳಿಲ್ಲ, ಅದಕ್ಕೆ ಸಮಯನೇ ಕೊಟ್ಟಿಲ್ಲ. ಅದಕ್ಕೆ ಸಮಯನೇ ಕೊಟ್ಟಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಈಗ ನೋಡಿ, ಅದೇ ಯೋಹಾನನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. 8ನೇ ಅಧ್ಯಾಯ ವಾಕ್ಯ 32ರಲ್ಲಿ ನಾವು ಓದ್ತೀವಿ, ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುತ್ತದೆ. 36ನೇ ವಾಕ್ಯ, ಪುತ್ರನು ನಿಮಗೆ ಸ್ವಾತಂತ್ರ್ಯ ನೀಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರು. ಸ್ವತಂತ್ರರು ಅಂದ್ರೆ ಏನು? ಎಲ್ಲದರಿಂದ ಬಿಡುಗಡೆ ಅಲ್ವಾ? ಎಲ್ಲದರಿಂದ ಬಿಡುಗಡೆ. ಇಲ್ಲಿ ವಾಕ್ಯ ಹೇಳ್ತದೆ, ಪುತ್ರನು ನಿಮಗೆ ಸ್ವತಂತ್ರ ನೀಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರು. ನೀವು ಸ್ವತಂತ್ರರು. ಹಾಗಾಗಿ ಪುತ್ರನ ಮುಖಾಂತರನೇ ಸ್ವತಂತ್ರ ಸಿಗೋದು. ಪುತ್ರನ ಮುಖಾಂತರನೇ ನಾವು ದೇವರ ರಾಜ್ಯ ಅಂದ್ರೆ ತಂದೆಯ ಬಳಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರು ಮುಂಚಿತವಾಗಿ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಅರ್ಥಕೊಂಡು ನಾವು ಜೀವಿಸಿದ್ರೆ ಅಥವಾ ಧ್ಯಾನಿಸಿ ಅದರ ಮಾರ್ಗವನ್ನು ನಾವು ಕಂಡುಹಿಡ್ಕೊಂಡ್ರೆ ಬಹಳ ಸುಲಭವಾಗಿ ದೇವರ ರಾಜ್ಯ ಸೇರ್ಬೋದು. ಇಲ್ಲ ಅಂತ ಹೇಳಿದ್ರೆ ದೇವರ ರಾಜ್ಯ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ದೇವರ ರಾಜ್ಯ ಸೇರ್ಬೇಕು ಅಂತ ಹೇಳಿದ್ರೆ ಮನುಷ್ಯ ಹೇಳ್ದಂಗೆ ಕೇಳ್ಬೇಕಾ ಅಥವಾ ದೇವರು ಹೇಳ್ದಂಗೆ ಕೇಳ್ಬೇಕಾ? ದೇವರು ಹೇಳ್ದಂಗೆ ಕೇಳ್ಬೇಕಲ್ವಾ? ಯಾಕಂದ್ರೆ ಮನುಷ್ಯ ಏನ್ ಮಾಡ್ತಾನೆ, ಮನಸ್ಸಿಗೆ ಇಚ್ಛೆ ಬಂದಾಗಿ ಅವನು ಯಾವ ರೀತಿ ಬೇಕಾದ್ರೂ ಅವನು ಏನ್ ಮಾಡ್ಬೋದು ನಮಗೆ ತಿಳಿಸ್ಕೊಡ್ಬೋದು. ಈಗ ಸತ್ಯದ ಮಾರ್ಗ ಬಿಟ್ಟು ಬೇರೆ ಮಾರ್ಗವನ್ನು ಕೂಡ ಅವನು ತಿಳಿಸ್ಕೊಡ್ಬೋದು. ತಿಳಿಸ್ಕೊಡಕ್ಕಾಗಲ್ಲ ಅನ್ಕೊಂಡಿದ್ದೀರಾ? ತಿಳಿಸ್ಕೊಡ್ಬೋದು. ಸ್ವಾರ್ಥದ ಮಾರ್ಗ ಅದು ಕೂಡ ತಿಳಿಸ್ಕೊಡ್ಬೋದು. ಅವನಿಗೆ ಬೇಕಾ ತಿಳಿಸ್ಕೊಡ್ತಾನೆ. ಹಿಂಗೋಗೋಣ, ಈ ಕಡೆ ಹೋಗೋಣ. ಆದರೆ ದೇವರ ಆತ್ಮದಿಂದ ತುಂಬಲ್ಪಟ್ಟವರು ಮಾತ್ರ ಪರಲೋಕದ ಮಾರ್ಗದ ಬಗ್ಗೆ ಅವರು ಎಚ್ಚರಿಕೆ ಕೊಡ್ತಾ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ವಾಕ್ಯ ಮುಂದುವರಿಸಿ ನೋಡೋಣ. ಈಗ ದೇವರು ನಮ್ಮೊಂದಿಗೆ ವಾಕ್ಯಗಳ ಅಂದ್ರೆ ಸಾಂಕೇತಿಕ ಕಾರ್ಯಗಳ ಮುಖಾಂತರ ನಮಗೆ ಸಂದೇಶ ನೀಡಿದ್ದಾರೆ. ಸಾಂಕೇತಿಕ ಕಾರ್ಯಗಳ ಮುಖಾಂತರ. ಈಗ ನಮ್ಮ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ. ಒಂದು ಸಣ್ಣ ಯಾವುದೋ ಒಂದು ಘಟನೆ ನಡೆಯುತ್ತೆ. ಅದನ್ನ ನಾವೇನು ಅನ್ಕೊಳ್ತೀವಿ? ನಡೆಯುವಂತ ಘಟನೆಗಳನ್ನ ಏನು ಅನ್ಕೊಳ್ತೀವಿ? ಏನೋ ಆಗೋಯ್ತು ಅಂತ ಹೇಳ್ತೀವಾ? ಇಲ್ಲ. ಆಗೋಯ್ತು ಅಂತ ಹೇಳ್ತೀವಾ? ಇಲ್ಲ, ಎಂದಿಗೂ ಇಲ್ಲ. ಯಾಕಂತ ಹೇಳಿದ್ರೆ ದೇವರು ಆ ಕ್ರಿಯೆಗಳ ಮುಖಾಂತರ ಆ ಕ್ರಿಯೆಗಳನ್ನು ನಡೆಯುವಾಗ, ಈಗ ನಾವು ತುಂಬಾ ಬಾರಿ ನಾವು ಮೋಸ ಹೋಗ್ತೀವಿ. ಒಳ್ಳೇದು ಮಾಡಕ್ ಹೋಗಿ ಮೋಸ ಹೋಗ್ತೀವಿ. ಕೆಟ್ಟದ್ದು ಮಾಡಿ ಹೋಗಿ ಮೋಸ ಹೋದ್ರೂ ಪರವಾಗಿಲ್ಲ, ಒಳ್ಳೆಯದನ್ನ ಮಾಡಿ ನಾವು ಮೋಸ ಹೋಗ್ತೀವಿ. ಅಲ್ಲಿ ನಡೆದಿರುವಂತ ಘಟನೆ ನಮಗೆ ಒಂದು ಪಾಠವಾಗಿರುತ್ತೆ. ಪ್ರವಾದಿ ಯೋನನ ಜೀವನದಲ್ಲಿ ನಡೆದಂತ ಆ ಒಂದು ಘಟನೆ ಇವತ್ತಿಗೂ ಕೂಡ ನಾವು ಮಾತಾಡ್ತೀವಿ. ಇವತ್ತಿಗೂ ಕೂಡ ನಾವು ಸಂದೇಶಗಳಿಗೆ ನಾವು ಬಳಸ್ಕೊಳ್ತೀವಿ. ಇವತ್ತಿಗೂ ಕೂಡ ನಾವು ಪ್ರಾರ್ಥನೆಗಳಿಗೆ ಬಳಸ್ಕೊಳ್ತೀವಿ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಆ ಯೋನ ಪ್ರವಾದಿಯ ಜೀವನ ಯಾವ ರೀತಿ ನಮಗೆ ಒಂದು ಮಾರ್ಗದರ್ಶನವಾಯಿತು, ಅದೇ ತರ ನಾವು ಆ ಮಾರ್ಗದರ್ಶನವನ್ನ ಪಡೆದುಕೊಂಡು ನಾವು ಜೀವಿಸಬೇಕು. ಅದನ್ನ ಬಿಟ್ಟು ನಾವೇ ತಪ್ಪಾದ ಮಾರ್ಗದಲ್ಲಿ ಜೀವಿಸಿದಾಗ ದೇವರು ನಮಗೆ ಸಹಾಯ ಮಾಡ್ತಾರಂದ್ರೆ ಎಂದಿಗೂ ಅದು ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಓಕೆ, ದಾವೀದನ ಜೀವನದಲ್ಲಿ ಒಂದು ಘಟನೆ ನಡೀತು. ಹಾಗಾಗಿ ದಾವೀದನಂತೆ ನಾವು ಏನ್ ಮಾಡಬಾರ್ದು? ಜೀವಿಸಬಾರ್ದು. ದಾವೀದನ ಪಾಪದ ಆ ಜೀವನ ಏನಿದೆಯೋ ಅದನ್ನು ನಾವು ಅನುಸರಿಸಬಾರ್ದು. ಅದು ಬಿಟ್ಟು ಅದಕ್ಕೂ ಮೇಲೆ ಒಂದು ಜೀವನ ಇತ್ತು. ಯಾರಿಗೆ? ದಾವೀದನಿಗೆ. ಅದನ್ನು ನಾವು ಅನುಸರಿಸಬೇಕು. ಅದೇ ರೀತಿ ದಾನಿಯೇಲನ ಜೀವನ ಲೌಕಿಕವಾದ ಜೀವನವಲ್ಲ, ಅದು ಅಭಿಷೇಕದ ಜೀವನ, ಅದೊಂದು ಪರಲೋಕದ ಜೀವನ. ಹಾಗಾಗಿ ಅವರ ಆದರ್ಶಗಳನ್ನು ನಾವು ಏನ್ ಮಾಡಬೇಕು? ಸ್ವೀಕಾರ ಮಾಡ್ಕೊಳ್ಬೇಕು. ಆ ಆದರ್ಶಗಳಂತೆ ನಾವು ಜೀವಿಸ್ಲಿಕ್ಕೆ ಪ್ರಯತ್ನಿಸ್ಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಪರಲೋಕ ಸಾಮ್ರಾಜ್ಯಕ್ಕೆ ಹೋಗ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ
ಆರದ ಬೆಂಕಿಯಲ್ಲಿ ಬಿದ್ದು ನರಳಾಡಬೇಕಾಗುತ್ತೆ. ಆರದ ಬೆಂಕಿಯಲ್ಲಿ ಬಿದ್ದು ನರಳಾಡಬೇಕಾಗುತ್ತೆ. ನಾವು ಬಾಯಿ ಮಾತಲ್ಲಿ ಹೇಳ್ಬಿಡ್ಬೋದು, ಪರವಾಗಿಲ್ಲ ಬಿಡು, ನಾನು ಪರಲೋಕ ನನಗೇನು ಬೇಕಾಗಿಲ್ಲ, ನಾನು ನರಕಕ್ಕೆ ಹೋಗ್ತೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ಬೋದು. ಆದರೆ ಆ ದಿನಗಳು ಕಷ್ಟಕರವಾದ ದಿನಗಳು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಮ್ಮ ಜೀವನ, ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನಾವು ಈ ಕ್ಷಣದಿಂದ ಪವಿತ್ರಾತ್ಮರನ್ನೇ ನಾವು ಏನು ಮಾಡಬೇಕು, ಅವರ ಮೇಲೆ ಅವಲಂಬಿತರಾಗಿರಬೇಕು. ಅವರು ಹೇಗೆ ನಡೆಸ್ತಾರೋ ಆ ರೀತಿ ನಾವು ನಡ್ಕೊಳ್ತಾ ಹೋಗಬೇಕು. ಅದನ್ನು ಬಿಟ್ಟು ನಮ್ಮ ಆಲೋಚನೆ ಪ್ರಕಾರ ಹೋದರೆ, ಯೆಶಾಯ ಪ್ರವಾದಿಯಲ್ಲಿ ಗ್ರಂಥದಲ್ಲಿ ಹೇಳ್ತಾರೆ ನೋಡಿ, ನಿಮ್ಮ ಆಲೋಚನೆಗಳಂತೆ ಅಲ್ಲ ನನ್ನ ಆಲೋಚನೆಗಳು. ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ ವಾಕ್ಯ. ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ ಎಂದಿಹನು ಸರ್ವೇಶ್ವರ. ಹೌದು, ಯಾವಾಗಲೂ ಅಷ್ಟೇ ನಮ್ಮ ಆಲೋಚನೆ ಪ್ರಕಾರ ನಾವು ಹೋಗ್ಲೇಬಾರ್ದು. ನಮ್ಮ ಆಲೋಚನೆ ಪ್ರಕಾರ ನಾವು ಓದೋ ಅಂತ ಹೇಳಿದ್ರೆ ಅದು ನಮಗೆ ಲೌಕಿಕವಾದ ಒಂದು ಮಾರ್ಗವನ್ನು ತೋರಿಸ್ಬಿಡುತ್ತೆ. ಆದರೆ ಯಾವಾಗ ನಾವು ಪವಿತ್ರಾತ್ಮರಿಂದ ತುಂಬಿ ನಾವು ಪ್ರಾರ್ಥಿಸ್ತೀವೋ, ಪವಿತ್ರಾತ್ಮರು ನಮ್ಮನ್ನ ನ್ಯಾಯ ತೀರ್ಪಿಗೆ ಹೇಗೆ ನಡೆಸ್ತಾರೆ ಅಂತ ಹೇಳಿದ್ರೆ, ಒಂದು ಯಾವ ರೀತಿ ಇಸ್ರೇಲ್ ಜನರು ಆ ಮರುಭೂಮಿಯಲ್ಲಿ ನಡೆಯಬೇಕಾದ್ರೆ 40 ವರ್ಷಗಳ ಕಾಲ ಪವಿತ್ರಾತ್ಮರು ಅವರನ್ನು ಮುನ್ನಡೆಸಿದ್ರು, ಅದೇ ರೀತಿ ಈಗಲೂ ಕೂಡ ನಮ್ಮ ಲೌಕಿಕ ಜೀವನ ನೋಡಿ, ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ, ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಳ್ತೀವಿ, ಯಾವುದೇ ಕೊರತೆಯನ್ನು ದೇವರು ನಮಗಿಟ್ಟಿಲ್ಲ. ಬಟ್ ಆದರೆ ಇದೆಲ್ಲ ದೇವರು ನಮಗೆ ಕೊಡ್ತಾರೆ. ಇದೆಲ್ಲ ಕೊಟ್ಟ ಮೇಲೂ ಕೂಡ ನಾವು ದೇವರ ರಾಜ್ಯದ ಕಡೆ ಆ ಕಡೆ ನಾವು ಹೋಗದೆ ಹೋದರೆ, ದೇವರಾಜ್ಯ ಸೇರದೆ ಹೋದರೆ ಅವ್ರಿಗೆ ಬೇಸರ ಆಗುತ್ತಾ? ಬೇಸರ ಆಗಲ್ಲ? ತುಂಬ ಬೇಸರ ಆಗುತ್ತೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಎಲ್ಲವನ್ನ ಕೊಟ್ಟ ಮೇಲೂ ದೇವರ ರಾಜ್ಯಕ್ಕೆ ನಾವು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗೋಗುತ್ತೆ. ಹಾಗಾಗಿ ಕೆಲವು ಈಗ ದಾವೀದ ರಾಜನ ಆ ಒಂದು ಸಾಂಕೇತಿಕ ಕಾರ್ಯಗಳನ್ನು ನಾವು ನೋಡಬೇಕಾದ್ರೆ, ಅಲ್ಲಿ ಬರೆದಿಟ್ಟಿರುವಂತಹ, ಬೈಬಲಲ್ಲಿ ಬರೆದಿಟ್ಟಿರುವಂತಹ ಕೀರ್ತನೆಗಳ ಗ್ರಂಥಗಳನ್ನು, ಆ ವಾಕ್ಯಗಳನ್ನು ನಾವು ಓದ್ತಾ ನಾವು ಅದನ್ನೇ ಧ್ಯಾನಿಸ್ತಾ ಇದ್ರೆ, ಆಗ ನಮ್ಗೇನಿಸುತ್ತೆ, ನಾವು ಓದುವಾಗಲೇ, ಅದನ್ನು ಆಲಿಸಿಕೊಳ್ಳುವಾಗಲೇ ನಾವು ಧನ್ಯರಾಗಿ ನಾವು ಮಾರ್ಪಡ್ತೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಧನ್ಯರಾಗಿ ನಾವು ಮಾರ್ಪಡ್ತೀವಿ. ಅದಲ್ಲದೆ, ಧನ್ಯರಾಗಿ ಮಾರ್ಪಡೋದಲ್ಲದೆ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೀವಿ. ಆಮೇನ್. ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೀವಿ. ಹಾಗಾಗಿ ನಾವು ಬಹಳ ಈಗ ದೇವರು ಒಂದು ಯಾರೋ ಒಬ್ಬ ವ್ಯಕ್ತಿಯ ಜೀವನದಲ್ಲಿ, ಅಥವಾ ಪ್ರವಾದಿಗಳ ಜೀವನದಲ್ಲಿ, ಅಥವಾ ಸಂತರುಗಳ ಜೀವನದಲ್ಲಿ ಏನೇನು ಕಾರ್ಯ ಮಾಡಿದರೋ ಅದನ್ನು ನಾವು ಮೊದಲು ಪರಿಶೋಧಿಸಬೇಕು. ಏನು ಕಾರ್ಯ ಮಾಡಿದ್ದಾರೆ, ಇವರ ಜೀವನದಲ್ಲಿ ಏನು ಕಾರ್ಯ ಮಾಡಿದ್ರು, ಏನಕ್ಕೋಸ್ಕರ ಮಾಡಿದ್ರು, ಯಾಕೆ ಮಾಡಿದ್ರು, ಇದೆಲ್ಲವನ್ನು ನಾವು ಏನು ಮಾಡಬೇಕು? ಅದೆಲ್ಲವನ್ನು ನಾವು ಧ್ಯಾನಿಸ್ಬೇಕು, ಮೆಡಿಟೇಷನ್ ಮಾಡಬೇಕು. ಅದಕ್ಕೋಸ್ಕರ ದೇವರೊಂದಿಗೆ ನಾವು ಮಾತನಾಡುವ ಒಂದೊಂದು ವಿಷಯಗಳು ಕೂಡ ಅದು ನಮಗೆ ಚಿಕ್ಕ ವಿಷಯವಾಗಿರ್ಬೋದು, ಆದರೆ ದೇವರಿಗೆ ಅದು ದೊಡ್ಡ ವಿಷಯ. ಯಾಕೆ ಅಂತ ಹೇಳಿದ್ರೆ, ಆ ಚಿಕ್ಕ ವಿಷಯದಲ್ಲಿ ನಾವು ಈ ಲೋಕವನ್ನು ಬಿಟ್ಟು ಹೋಗ್ಬೋದು, ಆದರೆ ಲೋಕ ಬಿಟ್ಟು ಹೋದ್ರೆ ಅದು ದೇವರಿಗೆ ಲಾಸ್. ಅದಕ್ಕೋಸ್ಕರ ಇಷ್ಟು ಪರದಾಡ್ತಾರೆ. ಅದು ಬೈಬಲ್ ನಮಗೆ ಕೊಟ್ಟಿದ್ದು ಅದಕ್ಕೋಸ್ಕರನೇ. ಒಂದು ಆತ್ಮವು ನಾಶವಾಗಿ ಹೋಗಬಾರ್ದು. ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ ವಾಕ್ಯ 23ರಲ್ಲಿ ನಾವು ಓದ್ತೀವಿ. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಒಂದು ಆತ್ಮವು ಕೂಡ ನಾಶ ಆಗಬಾರ್ದು. ಈಗ ನಾವು ದಾವೀದನ ಬಗ್ಗೆ ತಿಳ್ಕೊಂಡು, ಆದರೆ ಕೆಲವು ಬಾರಿ ನೋಡಿ, ನಮ್ಮ ಕುಟುಂಬದಲ್ಲೇ ಕೆಲವು ಘಟನೆಗಳು ನಡೆಯುತ್ತೆ. ಅದೆಲ್ಲ ದೈವ ಪ್ರೇರಣೆಯಿಂದ ನಡೆಯುವಂಥ ಘಟನೆಗಳು, ದೇವರ ಪ್ರೇರಣೆಯಿಂದ ನಡೆಯುವಂಥ ಘಟನೆಗಳು. ಆ ಘಟನೆಗಳನ್ನು ನೋಡಿ ಕೂಡ ನಾವು ಬದಲಾಗಬೇಕು, ಅಥವಾ ಘಟನೆಗಳನ್ನು ನೋಡಿ ನಾವು ಮಾನಸಾಂತರಗೊಳ್ಬೇಕು. ಮತಾಂತರಗೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ. ಆದರೆ ಮತಾಂತರ ಅಲ್ಲ, ಮಾನಸಾಂತರ ಹೊಂದಬೇಕು. ಅವನು ಮಾನಸಾಂತರ ಹೊಂದಬೇಕು. ಪ್ರೈಸ್ ದಿ ಲಾರ್ಡ್. ಸಾಂಕೇತಿಕ ಕಾರ್ಯಗಳ ಮುಖಾಂತರ ಪವಿತ್ರಾತ್ಮ ನಮಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಅದನ್ನು ನಾವು ಗಮನಿಸಬೇಕು. ನಂತರ ಪ್ರಲಾಪನೆ ಅಂದರೆ
ಗೀತೆಗಳ ಮುಖಾಂತರ ದೇವರು ಮಾತನಾಡ್ತಾರೆ. Praise the Lord. ದೇವರು ಮಾತನಾಡ್ತಾರ? ಮುಖಾಮುಖಿಯಾಗಿ ಮಾತನಾಡ್ತಾರ? ಯಾರಾದ್ರು ಹೇಳಿ. ಇಲ್ಲ ಬ್ರದರ್. ಮುಖಾಮುಖಿಯಾಗಿ ಮಾತಾಡಲ್ವಾ? ಅಂದ್ರೆ ಬ್ರದರ್ ದೇವರ ವಾಕ್ಯದ ಸಂದೇಶಗಳ ಮೂಲಕ. Praise the Lord. ಓಕೆ, ಬೇರೆಯವ್ರು ಏನ್ ಹೇಳ್ತೀರಾ? ದೇವ್ರು ಮಾತಾಡ್ತಾರ? ಮೋಶೆ ಜೊತೆ ದೇವ್ರು ಮಾತಾಡಿದ್ರು ಅಲ್ವಾ? ಮುಖಾಮುಖಿಯಾಗಿ ಮಾತಾಡಿದ್ರು. ಹಾ, ದೇವ್ರು ನಮ್ಮೊಂದಿಗೆ ಮಾತಾಡ್ತಾರ? ಮೋಶೆಯೊಂದಿಗೆ ಮಾತನಾಡಿದ ಆ ಮುಖಾಮುಖಿಯಾಗಿ ನಮ್ಮೊಂದಿಗೆ ಮಾತನಾಡ್ತಾರ? ವಾಕ್ಯದ ಮುಖಾಂತರ ಪ್ರತಿಯೊಬ್ಬರ ಜೊತೆಗೆ ಮಾತಾಡ್ತಾರೆ ಬ್ರದರ್. ಆಮೇನ್, ಆಮೇನ್, ಆಮೇನ್. ಈಗ ಅರ್ಥ ಆಯ್ತಾ? ಮುಖಾಮುಖಿ ಮೋಶೆಗೆ ಯಾವ ರೀತಿ ಮುಖಾಮುಖಿಯಾಗಿ ಮೋಶೆ ದೇವ್ರ ಮುಖ ನೋಡಿದ್ರ? ಚಾನ್ಸೇ ಇಲ್ಲ, ಇಲ್ಲ ಬ್ರದರ್, ಚಾನ್ಸೇ ಇಲ್ಲ. ಬಂಡೆ ಬಿರುಕಿಂದ ಹಾದು ಹೋಗುವಾಗ ಅವರು ನೋಡಿ, ಯಾವಾಗ ಸ್ವರದ ಮುಖಾಂತರ ನೋಡಿ, ಯಾವಾಗಲೂ ಅಷ್ಟೇ ದೇವರನ್ನು ನೋಡುವಷ್ಟು ಪರಿಶುದ್ಧತೆ ನಮ್ಮಲ್ಲಿತ್ತ ಇದೆಯಾ? ಎಂದಿಗೂ ಇಲ್ಲ, ಇಲ್ಲ ಬ್ರದರ್, ಎಂದಿಗೂ ಇಲ್ಲ. ಆದ್ರೆ ದೇವರು ನಮ್ಮೊಂದಿಗೆ ಮುಖಾಮುಖಿಯಾಗಿ ಪ್ರತಿದಿನ ಮಾತಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಶಾಂತಿ ಸಿಸ್ಟರ್ ಹೇಳಿದ್ರಲ್ಲ, ವಾಕ್ಯದ ಮುಖಾಂತರ. ನೀವು ಮಾತನಾಡಿ, ಅದು ನಿಮ್ಮೊಂದಿಗೆ ಮಾತನಾಡುತ್ತೆ. ನೀವು ಮಾತನಾಡಿ, ಅದು ನಿಮ್ಮೊಂದಿಗೆ ಮಾತನಾಡುತ್ತೆ. ನೀವು ದುಃಖಗೊಂಡಾಗ ಬೈಬಲ್ ತಗೊಂಡು ಅದನ್ನ ಓದಲಿಕ್ಕೆ ಪ್ರಾರಂಭ ಮಾಡಿ, ಅದು ನಿಮ್ಮನ್ನ ಸಂತೈಸುತ್ತಾ ಹೋಗುತ್ತೆ. ನಿಮಗೆ ವೇದನೆ ಬಂದಾಗ, ರೋಗ ಬಂದಾಗ, ಈ ಬೇರೆ ಯಾವುದೇ ವಿಷಯಗಳು ಬಂದಾಗ ನೀವು ಬೈಬಲ್ ತಗೊಂಡು ಅದನ್ನ ಓದಲಿಕ್ಕೆ ಪ್ರಾರಂಭ ಮಾಡಿ, ಬೈಬಲ್ ನಿಮ್ಮೊಂದಿಗೆ ಮಾತನಾಡುತ್ತೆ. ನಿಮಗೆ ಬೇಕಾದ ಎಲ್ಲಾ ಸಲಹೆಗಳನ್ನು ಕೊಡುತ್ತೆ. ನಿಮಗೆ ಬೇಕಾದಂತಹ ಎಲ್ಲ ವಿಧವಾದ ಆಧರಣೆ, ಅಂದ್ರೆ ಆ ಸಮಯದಲ್ಲಿ ಆ ಪರಿಸ್ಥಿತಿ ಏನ್ ಬೇಕೋ ಎಲ್ಲ ವಿಷಯಗಳನ್ನ ಬೈಬಲ್ ನಮಗೆ ತಿಳಿಸ್ಕೊಳುತ್ತೆ. ಅಂದ್ರೆ ಇದರ ಅರ್ಥ ಏನು? ನಾವು ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ದೀವಿ. ಯಾವುದರ ಮುಖಾಂತರ? ಬೈಬಲ್ ಮುಖಾಂತರ. ಬೈಬಲ್ ಮುಖಾಂತರ ನಾವು ಮಾತಾಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಯಾವ ವ್ಯಕ್ತಿ ಬೈಬಲ್ ಅನ್ನ ತೆರೆದು ಓದುತ್ತಾನೋ ಅವನು ಯಾರೊಂದಿಗೆ ಮುಖಾಮುಖಿಯಾಗಿ ಮಾತನಾಡ್ತಾನೆ? ಯಾರೊಂದಿಗೆ? ದೇವರೊಂದಿಗೆ. ಯಾಕಂತ ಹೇಳಿದ್ರೆ, ಈಗ ನೋಡಿ, ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ಕನ್ನಡಿ ಏನ್ ಮಾಡುತ್ತೆ? ನಾವ್ ಏನ್ ಮಾತಾಡ್ತೀವೋ ಅದೇ ಮಾತಾಡುತ್ತಲ್ವಾ? ಹೌದಾ? ಏನ್ ಮಾತಾಡ್ತೀವೋ ಅದೇ ಮಾತಾಡುತ್ತೆ. ಪ್ರೈಸ್ ದಿ ಲಾರ್ಡ್. ನಮ್ಗೆ ಏನ್ ಬೇಕೋ ಅದನ್ನ ನಾವ್ ಏನು ಉತ್ತರ ಪ್ರಶ್ನೆ ಕೇಳ್ತೀವೋ ಆ ಪ್ರಶ್ನೆ ನಮ್ಮನ್ನು ಕೇಳುತ್ತೆ. ಅದನ್ನ ಬೇಕಾದ್ರೆ ಮುಂದಿನ ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಇನ್ನೊಂದು ಗೂಢ ಅರ್ಥ ಇದೆ. ಈಗ ಬೈಬಲ್ ಮುಂದೆ ಇಟ್ಕೊಂಡು ನಾವು ವಾಕ್ಯಗಳನ್ನು ಓದಬೇಕಾದ್ರೆ ದೇವರು ನಮ್ಮೊಂದಿಗೆ ಮುಖಾಮುಖಿಯಾಗಿ ಮಾತನಾಡ್ತಾರೆ ಅಂತ ನೀವು ನಂಬ್ತೀರಾ? ಆಮೇನ್. ಹೌದು, ಮುಖಾಮುಖಿಯಾಗಿ ಮಾತನಾಡ್ತಾರೆ. ನೋಡಿ, ಮೋಶೆಯ ಮುಖಾಂತರ ದೇವರು ಮುಖಾಮುಖಿಯಾಗಿ ಮಾತನಾಡಿದ್ರು ಅಂತ ನಾವು ಬೈಬಲ್ ಓದ್ತೀವಿ. ಯಾಕೆ ನಮ್ಗೆ ಇದು ಅರ್ಥ ಆಗ್ತಾ ಇಲ್ಲ? ಅದೇ ದೇವರು ನಮ್ಮೊಂದಿಗೂ ಕೂಡ ಬೈಬಲ್ ಮುಖಾಂತರ, ಅಂದ್ರೆ ಬೈಬಲ್ ಅಲ್ಲಿ ಇಟ್ಟಿರುವಂತಹ ವಾಕ್ಯಗಳ ಮುಖಾಂತರ ಮುಖಾಮುಖಿಯಾಗಿ ಮಾತಾಡ್ತಾ ಇದಾರೆ ಅಂತ ಯಾಕೆ ಅರಿವಾಗ್ತಲ್ಲ ನಮಗೆ? ಈಗ ಒಂದು ವಾಕ್ಯ ನೋಡಿ, ಈಗ ಯೋಹಾನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ಈಗ ನಮ್ಮ ಕಣ್ಣು ಕಾಣ್ತಾ ಇದೆಯಾ? ವಾಕ್ಯ? ಪ್ರತಿಯೊಂದು ವಾಕ್ಯಗಳು ಕಾಣಿಸುತ್ತೆ ಅಲ್ವಾ? ಪ್ರತಿಯೊಂದು ವಾಕ್ಯಗಳು ನಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ಕೂಡ ವಾಕ್ಯಗಳಿಗೆ ಕಾಣಿಸ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಏನು ವಾಕ್ಯ ಓದೋದ್ರಿಂದ ನಾವು ಮುಖಾಮುಖಿಯಾಗಿ ಮಾತಾಡಕ್ಕಾಗುತ್ತಾ? ಯಾರಿಗೆ ಹೇಳ್ತಾ ಇದ್ದೀರಾ ಈ ಮಾತು? ನೀವು ಸುಳ್ಳು ಹೇಳ್ತಾ ಇದ್ದೀರಾ. ವಾಕ್ಯದ ಮುಖಾಂತರ ನಾವು ವಾಕ್ಯವನ್ನು ಓದಬೇಕಾದ್ರೆ ನಾವು ಮುಖಾಮುಖಿಯಾಗಿ ದೇವರೊಂದಿಗೆ ಮಾತನಾಡಕ್ಕಾಗುತ್ತಾ ಎಂಬ ಒಂದು ಸಂಶಯ ಬರಬಹುದು. ಆದ್ರೆ ಯೋಹಾನನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 1ರಲ್ಲಿ ನಾವು ನೋಡ್ತೀವಿ, ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಪ್ರೈಸ್ ದಿ ಲಾರ್ಡ್. ಅನಾದಿಯಿಂದಲೇ ಆ ದೇವರೊಂದಿಗೆ ಇದ್ದರು. ದಿವ್ಯವಾಣಿಯ ಮುಖಾಂತರವೇ ಸಕಲವು ಉಂಟಾಯಿತು. ದಿವ್ಯವಾಣಿ ಅಂದ್ರೆ ಏನು? ದೇವರ ವಾಕ್ಯ ಅಲ್ವಾ? ದೇವರ ವಾಕ್ಯ. 4ನೇ ವಾಕ್ಯ ಹೇಳುತ್ತೆ, ಆ ದಿವ್ಯವಾಣಿಯಲ್ಲಿ ಸಜ್ಜೀವವಿತ್ತು. ವಾಕ್ಯ ಕಾಣಿಸ್ತಿದೆ ನಿಮ್ಗೆ, ನೋಡಿ ಅದು ಅಲ್ವಾ? ಓಕೆ, ಅದರಲ್ಲಿ ಸಜ್ಜೀವ ಇದೆ ಅಂತ ಹೇಳಿದ್ಮೇಲೆ ಆ ವಾಕ್ಯ ನನ್ನ ಕಣ್ಣು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಾನು ಕೂಡ ವಾಕ್ಯಕ್ಕೆ ಕಾಣಿಸ್ತಾ ಇದ್ದೀನಿ. ಹೌದು ಬ್ರದರ್, ನಾನು ಕೂಡ ವಾಕ್ಯ ಕಾಣಿಸ್ತಾ ಇದ್ದೀನಿ. ಯಾಕಂದ್ರೆ ಅದ್ರಲ್ಲಿ ಜೀವ ಇದೆ.
ಅದು ಕನ್ನಡಿಯಾಗಿದೆ. ಸಂತ ಪೌಲರು ಹೇಳ್ತಾರೆ, ಇದೊಂದು ಕನ್ನಡಿ ಪುಸ್ತಕ, ಕನ್ನಡಿ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಯಾವಾಗ ದೇವರ ವಾಕ್ಯದೊಂದಿಗೆ ಮಾತನಾಡ್ತೀವೋ, ಯಾವಾಗ ನಾವು ದೇವರ ವಾಕ್ಯದೊಂದಿಗೆ ನಾವು ಮಾತನಾಡ್ತೀವೋ, ಆ ವಾಕ್ಯವು ಕೂಡ ನಮ್ಮೊಂದಿಗೆ ಮಾತನಾಡುತ್ತೆ. ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿದೆ ಅದರ ಮಹತ್ವ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನಾನು ಹೇಳ್ತಾರೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ brother. ಹಾಗಾದ್ರೆ ನಾವು ಪ್ರತಿದಿನ ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡಬೇಕಂದ್ರೆ ನಾವೇನ್ ಮಾಡಬೇಕು? ಪ್ರತಿನಿತ್ಯ ಬೈಬಲ್ ಓದಿ ನಾವು ಅದನ್ನ ಧ್ಯಾನಿಸ್ಬೇಕು. ಎಸ್, ಪ್ರತಿದಿನ ನಾವು ದೇವರ ವಾಕ್ಯಗಳನ್ನ ಓದಿ ಅದನ್ನ ಧ್ಯಾನಿಸ್ಬೇಕು. ಓದಿದ್ರೆ ಸಾಕಾಗಲ್ಲ, ಅದನ್ನ ಧ್ಯಾನಿಸ್ಬೇಕು. ಆಗ ಮಾತ್ರ ದೇವರೊಂದಿಗೆ ನಾವು ಮುಖಾಮುಖಿಯಾಗಿ ಮಾತನಾಡಲಿಕ್ಕೆ ಸಾಧ್ಯ. ಆಗ ದೇವರು ತಮ್ಮ ಜ್ಞಾನದ ಮುಖಾಂತರ ಏನ್ ಮಾಡ್ತಾರೆ? ಅನೇಕ ಗೂಢಾರ್ಥಗಳನ್ನು ನಮಗೆ ತಿಳಿಸ್ಕೊಡ್ತಾರೆ. ನಾವು ತಿಳಿಸ್ಕೊಡ್ತಾರೆ. ಭವಿಷ್ಯವಾಣಿ ಮುಂದೆ ನಡೆಯಲಿರುವಂತಹ ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ತಿಳಿಸ್ಕೊಟ್ಟಿದ್ದಾರೆ ಕೂಡ. ಮುಂದೆ ನಡೆಯಲಿರುವ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಬರೆದಿರುವಂತಹ ಕೆಲವು ಪ್ರವಾದನೆಗಳನ್ನು ನಾವು ಆ ಯೂಟ್ಯೂಬ್, ಫೇಸ್ಬುಕ್ ಮುಖಾಂತರ ನಾವು ನೋಡ್ತಾ ಇರ್ತೀವಿ. ಏನು? ಮರುಭೂಮಿಯಲ್ಲಿ ನೀರು ಹರಿತಾ ಇದೆ. ಹೌದಾ? ನಿಜನಾ? ಹೌದು brother. ಮರುಭೂಮಿಯಲ್ಲಿ ನೀರು ಹರಿತಾ ಇದೆ. ಎಲ್ಲಿದೆ ಈ ಪ್ರವಾದನೆ? ಎಲ್ಲಿ ಬರೆಯಲ್ಪಟ್ಟಿದೆ ಈ ಪ್ರವಾದನೆ? ಯೆಶಾಯ ಪ್ರವಾದಿಯ ಗ್ರಂಥ 41ನೇ ಅಧ್ಯಾಯ 18ನೇ ವಾಕ್ಯಕ್ಕೆ ಹೋಗಿ. ಯೆಶಾಯ ಪ್ರವಾದಿಯ ಗ್ರಂಥ 41ನೇ ಅಧ್ಯಾಯ 18ನೇ ವಾಕ್ಯ. ಬೇಗ ಓದಿ. ವಾಕ್ಯ ಓದಿ ನಂತರ ನಾವು ಪ್ರಾರ್ಥನೆಗೆ ಹೋಗೋಣ. 41ನೇ ಅಧ್ಯಾಯ. ಬೋಳು ಗುಡ್ಡಗಳಲ್ಲಿ ನದಿಗಳನ್ನು, ತಗ್ಗು ತಿಟ್ಟುಗಳಲ್ಲಿ ಒರತೆಗಳನ್ನು, ಮಾರ್ಪಡಿಸುವನು ಕೆರೆಯಾಗಿ ಅರಣ್ಯವನ್ನು, ಬುಗ್ಗೆಗಳಾಗಿ ಮರುಭೂಮಿಯನ್ನು. ಪ್ರೈಸ್ ದಿ ಲಾರ್ಡ್. ಓಕೆ, ಬೇರೆ ಯಾರಾದ್ರೂ ಇನ್ನೊಬ್ರು ಓದಿ ಅದೇ ವಾಕ್ಯವನ್ನ. ಹೊರಡಿಸುವೆನು ಬೋಳು ಗುಡ್ಡಗಳಲ್ಲಿ ನದಿಗಳನ್ನು, ತಗ್ಗು ತಿಟ್ಟುಗಳಲ್ಲಿ ಒರತೆಗಳನ್ನು, ಮಾರ್ಪಡಿಸುವೆನು ಕೆರೆಯಾಗಿ ಅರಣ್ಯವನ್ನು, ಬುಗ್ಗೆಗಳಾಗಿ ಮರುಭೂಮಿಯನ್ನು. ನೋಡಿ, ಎಲ್ಲಾ ಮರುಭೂಮಿಗಳೇ ಆ ಒಂದು ಜಾಗದಲ್ಲಿ ಮರುಭೂಮಿಯಲ್ಲಿ ನೀರು ಹರಿತಾ ಇದೆ ಈಗ. ಹೌದಾ? ಎಲ್ಲ ಕಡೆ ನೀರು, ಮರುಭೂಮಿಯಲ್ಲಿ ನೀರು ಹರಿಯುತ್ತೆ ಅಂತ ಹೇಳಿದಂತಹ ಆ ಪ್ರವಾದನೆ, ನುಡಿದಂತ ಪ್ರವಾದನೆ ನಮ್ಮ ಕಣ್ಮುಂದೆ ನೆರವೇರಿ ಆಯಿತು. ಈಗಲೂ ಕೂಡ ನಾವು ಎಚ್ಚೆತ್ತುಕೊಳ್ಳದೆ ಲೌಕಿಕ ಆಚಾರ ವಿಚಾರಗಳಲ್ಲೇ ನಾವಿದ್ದಿದ್ದೇ ಆದ್ರೆ, ನಾವು ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡದೆ ಹೋದ್ರೆ ಸ್ವರ್ಗದ ಬಾಗಿಲು ನಮಗೆ ತೆರೆಯಲ್ಪಡೋದಿಲ್ಲ. ತೆರೆಯುತ್ತಾ? ಇಲ್ಲ brother. ಯೋಹಾನ 14:6 ಏನ್ ಹೇಳಿದ್ರು? ನನ್ನ ಮುಖಾಂತರ ಬಾರದ ಹೊರತು ಯಾರು ದೇವರ ರಾಜ್ಯ ಸೇರಲು ಸಾಧ್ಯ ಇಲ್ಲ. ಅಂದ್ರೆ ತಂದೆಯ ಬಳಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಸತ್ಯ ಅಲ್ವಾ? ಅದು ಸತ್ಯ ತಾನೆ? ಸತ್ಯ. ಆದ್ರೆ ನಾವು ಯಾಕೆ ಇನ್ನೂ ಅರ್ಥ ಮಾಡ್ಕೊಳ್ತಾ ಇಲ್ಲ? ಯಾಕೆ ನಾವು ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡ್ತಾ ಇಲ್ಲ? ನೀವು ಯಾವಾಗ ಬೇಕಾದ್ರೆ ಮಾತಾಡಿ, ಅವ್ರು ಮಾತಾಡ್ತಾರೆ. ಮುಖಾಮುಖಿಯಾಗಿ ಯಾವಾಗ ಬೇಕಾದ್ರೆ ಮಾತಾಡ್ತಾರೆ. 1 ಗಂಟೆ ರಾತ್ರಿಗೆ ಮಾತಾಡ್ತೀರಾ? ಮಾತಾಡ್ತಾರೆ. ಬೆಳಗಿನ ಜಾವ 5 ಗಂಟೆಗೆ ಮಾತಾಡ್ತಾರೆ? ಖಂಡಿತವಲ್ಲ ಮಾತಾಡ್ತಾರೆ. ಯಾಕಂದ್ರೆ ಅವ್ರಿಗೆ ನಮ್ಮ ಮೇಲೆ ಬಹಳ ಪ್ರೀತಿ. ಅವ್ರು ನಮ್ಮನ್ನ ನಿದ್ದೆ ಮಾಡಿಸಿ ಅವ್ರು ನಿದ್ದೆ ಮಾಡೋದಿಲ್ಲ. ನಮ್ಮನ್ನ ಮಲಗಿಸ್ತಾರೆ ಹೊರತು, ನಮ್ಮನ್ನ ಅವರ ತೊಡೆ ಮೇಲೆ ಮಲಗಿಸ್ಕೊಳ್ತಾರೆ ಹೊರತು, ಅವರ ಭುಜದಲ್ಲಿ ಮಲಗಿಸ್ಕೊಳ್ತಾರೆ ಹೊರತು, ಅವರ ಕರಗಳಲ್ಲಿ ಮಲಗಿಸ್ಕೊಳ್ತಾರೆ ಹೊರತು ಅವರು ಮಾತ್ರ ನಿದ್ದೆ ಮಾಡಲ್ಲ. ಯಾಕಂದ್ರೆ ಅವ್ರೇನೋ ನಿದ್ದೆ ಮಾಡಿದ್ರೆ ಶತ್ರು ನಮ್ಮನ್ನ ಆಕ್ರಮಿಸಿಕೊಳ್ತಾನೆ. ಆದರೆ ಈ ದಿನಗಳಲ್ಲಿ ಶತ್ರು ಆಕ್ರಮಿಸಿಕೊಂಡಿಲ್ಲ. ಶತ್ರು ನೀಡಿದ ಅವಿವೇಕತನ, ಮೂಢತನ ಇದು ನಮ್ಮನ್ನ ಆವರಿಸ್ಕೊಂಡಿದೆ. ಈಗ ಮೂಢತನ. ಈಗಲೂ ಕೂಡ ಕ್ರೈಸ್ತರು ನೋಡಿದ್ದೀರಾ? ಅಮಾವಾಸ್ಯೆ, ಹುಣ್ಣಿಮೆ ಎಲ್ಲ ನಂಬ್ತಾರೆ. ಅಮಾವಾಸ್ಯೆ ನಂಬ್ತಾರೆ, ಹುಣ್ಣಿಮೆ ನಂಬ್ತಾರೆ, ನಿಂಬೆಹಣ್ಣು ನಂಬ್ತಾರೆ, ತೆಂಗಿನಕಾಯಿ ನಂಬ್ತಾರೆ, ಇನ್ನು ಅನೇಕ ವಿಷಯಗಳನ್ನು ಅವ್ರು ನಂಬ್ತಾರೆ. ಹಾಗಾದ್ರೆ ಅವ್ರಿಗೆ ಅರಿವೇ ಇಲ್ಲ.
ಅರಿವೇ ಇಲ್ಲ. ದೇವರೊಂದಿಗೆ ಅವರು ಮುಖಾಮುಖಿಯಾಗಿ ಮಾತನಾಡಲಿಲ್ಲ. ಕುತ್ತಿಗೆಯಲ್ಲಿ ಜಪಸ್ಸರ ಹಾಕೊಂಡಿದ್ದಾರೆ, ಕ್ರೈಸ್ತ ಹೆಸರಿಟ್ಕೊಂಡಿದ್ದಾರೆ, ಪ್ರತಿ ಭಾನುವಾರ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ, ಬಲಿಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಪರಮಪ್ರಸಾದ ತಗೊಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಬೋಧಕರ ಆಶೀರ್ವಾದ ತಗೊಳ್ತಾ ಇದ್ದಾರೆ. ಆದರೂ ಕೂಡ ಯಾರ ಮುಖಾಂತರ ನ್ಯಾಯ ತೀರ್ಪಾಗುತ್ತೆ, ಯಾರ ಮುಖಾಂತರ ನಾವು ದೇವರಾಜ್ಯ ಸೇರ್ತೀವಿ ಎಂಬ ಅರಿವೇ ನಮಗಿನ್ನೂ ಬಂದಿಲ್ಲ. ಬಂದಿದೆಯಾ? ಬಂದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿ ಇರಲಿಕ್ಕೆ ನಾವು ಪ್ರಯತ್ನಿಸೋಣ. ಮುಂದಿನ ತರಗತಿಯಲ್ಲಿ ಇದೇ ಒಂದು ತರಗತಿಯನ್ನು ನಾವು ಮುಂದುವರಿಸೋಣ. ಯಾಕಂದರೆ 2 ಪಾಯಿಂಟ್ ಮಾತ್ರ ಹೇಳಿದ್ದೀನಿ, ಇನ್ನೂ 2 ಪಾಯಿಂಟ್ಗಳು ಇದೆ. ಅದರ ಬಗ್ಗೆ ನಾವು ಧ್ಯಾನ ಮಾಡೋಣ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಈ ಕ್ಷಣದವರೆಗೆ ನಮ್ಮೊಂದಿಗೆ ಮಾತನಾಡಿದ ಎಲ್ಲ ವಿಷಯಗಳಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಆಮೇನ್. ಪ್ರೈಸ್ ದಿ ಲಾರ್ಡ್.